ಯಾರ ಮನೆಯಲ್ಲಿ ಈ ಗಿಡಗಳು ಇರುತ್ತದೆಯೋ ಆ ಮನೆಯಲ್ಲಿ ಸಾಕ್ಷಾತ್ ಮಹಾವಿಷ್ಣು ವಾಸ ಮಾಡುತ್ತಾರೆ. ಆ ಮನೆಯಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ. ಆ ಗಿಡಗಳು ಯಾವುದು, ಯಾವ ರೀತಿ ಪೋಷಣೆ ಮಾಡಿ ನಾವು ಬೆಳೆಸಬೇಕು ಅಂತ ತಿಳಿಸುತ್ತೇನೆ. ಆ 3 ಗಿಡಗಳು ಮನೆಯಲ್ಲಿ ನೆಟ್ಟರೆ ದೈವ ರಕ್ಷಣೆ ನಿಮ್ಮ ಹಾಗೂ ನಿಮ್ಮ ಮನೆಯ ಕುಟುಂಬದ ಸದಸ್ಯರಿಗೂ ಆಗುತ್ತದೆ. ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯ ಮೇಲೆ ಆಗುವುದಿಲ್ಲ. ವಾಮಾಚಾರಗಳಾಗಲಿ ಮಾಟ ಮಂತ್ರಗಳಾಗಲಿ ತಗಲುವುದಿಲ್ಲ. ಮನೆಯ ಸಂಪೂರ್ಣ ಅಭಿವೃದ್ಧಿ ಅನ್ನುವುದು ಈ ಗಿಡಗಳಿಂದ ಆಗುತ್ತದೆ. ಅದು ಯಾವ ಗಿಡಗಳು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ, ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ. ಇನ್ನು ಯಾವ ಗಿಡಗಳನ್ನ ನೆಡಬೇಕು ಅನ್ನೋದಾದರೆ, ಮೊದಲನೇದಾಗಿ ಮನಿ ಪ್ಲ್ಯಾಂಟ್. ನಿಮ್ಮ ಮನೆಗೆ ದುಡ್ಡಿನ ಸಮಸ್ಯೆಗಳಾದಾಗ, ತೀವ್ರಗತಿ ಇದ್ದಾಗ, ದುಡ್ಡು ಕೈಯಲ್ಲಿ ನಿಲ್ಲದೆ ನೀರಿನ ಹಾಗೆ ಖರ್ಚು ಆಗುವುದು ಪದೇ ಪದೇ ಆಗ್ತಾ ಇದ್ದರೆ, ವಿನಾಕಾರಣ ಸಾಲದ ಸಮಸ್ಯೆಗಳು ಎದುರಾಗುತ್ತಿದ್ದರೆ, ಮನೆಯ ಮುಂಭಾಗದಲ್ಲಿ ಅಂದರೆ ಪಾಟಿನಲ್ಲಿ ಈ ಗಿಡವನ್ನು ನೆಡುವುದರಿಂದ ದುಡ್ಡಿನ ಸಮಸ್ಯೆ ಬೇಗ ಪರಿಹಾರ ಆಗುತ್ತೆ. ಮನಿ ಪ್ಲ್ಯಾಂಟ್ ಇದ್ದರೆ ಆ ಮನೆಯಲ್ಲಿ ದೈವ ಅನುಗ್ರಹದಿಂದ ಸಾಲದ ಸಮಸ್ಯೆಗಳು ಯಾವುದ ಇದ್ದರೂ ಕೂಡ ದುಡ್ಡಿನ ಮೂಲಗಳು ಹೆಚ್ಚಾಗಿ ಸಂಪೂರ್ಣವಾಗಿ ತೀರುತ್ತದೆ. ಇನ್ನು ಎರಡನೆಯದಾಗಿ ದಾಸವಾಳ ಗಿಡ. ಈ ಗಿಡವು ಎಲ್ಲ ದೇವರಿಗೂ ಪ್ರಿಯವಾದಂತಹ ಗಿಡ ಅಂತಲೇ ಹೇಳಬಹುದು. ಯಾಕೆಂದರೆ ಇಲ್ಲಿ ಬಿಡುವಂತಹ ದಾಸವಾಳದ ಹೂವು ಪ್ರತಿನಿತ್ಯ ದೇವರ ಪೂಜೆ ಮಾಡುವಾಗ ನಾವು ಉಪಯೋಗಿಸುತ್ತೇವೆ. ನಿಮ್ಮ ಎಲ್ಲ ಬೇಡಿಕೆಗಳು ಕೂಡ ಈಡೇರುತ್ತದೆ. ಜೊತೆಗೆ ಸರ್ಪ ಸಮಸ್ಯೆಗಳು ದೂರವಾಗುತ್ತದೆ, ಹಾಗೂ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಂತೋಷದ ವಾತಾವರಣಗಳು ಕೂಡ ಎಲ್ಲ ರೀತಿಯಿಂದಲೂ ದೊರೆಯುತ್ತದೆ. ಪ್ರತಿದಿನ ಬೆಳಗ್ಗೆ ಎದ್ದು ಈ ಗಿಡವನ್ನು ಮುಟ್ಟಿ ನಮಸ್ಕರಿಸಿದಾಗ ಆ ದಿನ ಯಾವ ಕೆಲಸ ಮಾಡಿದರೂ ಅದೃಷ್ಟ ಮತ್ತು ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಮೂರನೇದಾಗಿ ತುಳಸಿ ಗಿಡ. ಅತ್ಯಂತ ಪ್ರಮುಖವಾದ ಗಿಡಗಳಲ್ಲಿ ತುಳಸಿ ಗಿಡವು ಕೂಡ ಪ್ರಧಾನ ಸ್ಥಾನದಲ್ಲಿ ನಿಲ್ಲುತ್ತದೆ. ಎಲ್ಲ ದೇವಾನುದೇವತೆಗಳು ವಾಸ ಮಾಡುವ ಗಿಡ ಎಂದರೆ ಅದು ತುಳಸಿ ಗಿಡ. ಈ ಗಿಡವನ್ನು ಯಾರ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡುತ್ತಾರೋ ಅಂಥವರ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನೆಲೆಸುತ್ತಾಳೆ. ಎಷ್ಟೇ ಸಾಲದ ಸಮಸ್ಯೆ ಇದ್ದರೂ ಕೂಡ ತುಳಸಿ ಗಿಡದ ಬುಡಕ್ಕೆ ಒಂದು ದೀಪವನ್ನು ಎಳ್ಳೆ ಎಣ್ಣೆಯಿಂದ ಹಚ್ಚಿ ಭಕ್ತಿಯಿಂದ ಬೇಡಿಕೊಂಡರೆ ಯಾವುದಾದರೂ ಒಂದು ಮೂಲದಿಂದ ಹಣದ ಆಗಮನಗಳು ಆಗುತ್ತದೆ ಮತ್ತು ಮಾಟ ಮಂತ್ರ, ದುಷ್ಟ ಶಕ್ತಿಗಳು ಕೂಡ ಯಾವುದೇ ಕಾರಣಕ್ಕೂ ಬರಲು ಸಾಧ್ಯವಿಲ್ಲ. ಹಾಗೂ ತುಳಸಿ ಗಿಡ ಪದೇ ಪದೇ ಒಣಗುತ್ತಿದ್ದರೆ ಮತ್ತೆ ತುಳಸಿ ಗಿಡವನ್ನು ತಂದು ನೆಡಬೇಕು. ಒಣಗಲು ಯಾವುದೇ ಕಾರಣಕ್ಕೂ ಬಿಡಬೇಡಿ. ದಿನಕ್ಕೆ 2 ಬಾರಿ ನೀರನ್ನು ಹಾಕಿ ಚೆನ್ನಾಗಿ ಬೆಳೆಯುತ್ತದೆ. ಹಾಗೂ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ನೀಡುತ್ತಾರೆ.